ಟುಡೇ ಫೆಸ್ಸಲ್ಲಿ ಇವತ್ತು ಚಿಕನ್ ಡ್ರೈ ಮಸಾಲ ಅರ್ಧ ಕೆ ಜಿ ಚಿಕನ್, ಅದಕ್ಕೆ ಮಸಾಲೆ ಏನೇನು ಆ್ಯಡ್ ಮಾಡ್ಕೋಬೇಕಂತ ಹೇಳ್ತೇನೆ. ಧನಿಯಾ, ಒಣಮೆಣ್ಸಿನ್ಕಾಯಿ, ಮತ್ತು ಸೋಂಪು, ಲವಂಗ, ಮೆಣಸು, ಜೀರಿಗೆ, ಚಕ್ಕೆ. ಇವಾಗ ಅದನ್ನು ಹುರ್ಕೊಳ್ಳೋಣ. ಧನಿಯಾ ಹುರ್ಕೋಬೇಕು ಫಸ್ಟು, ಫ್ರೈ ಮಾಡ್ಕೊಳ್ಳೋದು. ಒಣಮೆಣ್ಸಿನ್ಕಾಯಿ ಅದನ್ನು ಹಾಕೊಳ್ಳೋಣ. ಸೋಂಪು, ಲವಂಗ, ಮೆಣಸು, ಜೀರಿಗೆ, ಚಕ್ಕೆ ಇದನ್ನು ಕೂಡ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ. ನನ್ನ ಮಕ್ಕಳಿಗೆ ಇಷ್ಟ ಈ ಥರ ಮಾಡಿಕೊಂಡ್ರೆ, ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ. ಫ್ರೈ ಆಗಿದೆ. ಇದು ತಣ್ಣಗಾಗಲಿ, ಆಮೇಲೆ ಗ್ರೈಂಡರ್ ಮಾಡ್ಕೋಬೇಕು. ಹಾಕಿ ರುಬ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆಲ್ಲ. ಊರಿಂದ ತಂದಿದ್ದು ನಮ್ಮ ಭಾವ ಕೊಟ್ಟಿದ್ದು ಈರುಳ್ಳಿ ಆಗಿದೆ. ಜಾರಿಗೆ ಹಾಕೊಳ್ಳೋಣ. ಸ್ವಲ್ಪ ಹಾಕಿದ್ದೀನಿ. ಮಾಡಿಕೊಂಡೆ. ಧನಿಯಾ ಮೆಣಸೆಲ್ಲ ಹುರ್ಕೊಂಡಿದ್ನಲ್ಲ ಅದು. ಸಣ್ಣ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಫ್ರೈ ಮಾಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಇದನ್ನು ಕೂಡ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡೆ. ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಚಿಕನ್ ಫ್ರೈ ಅದಿದೆ. ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ. ಚಿಕನ್ನು, ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಹಾಕೋಣ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಚೆನ್ನಾಗಿ ನೀರೆಲ್ಲ ಸುಂಡಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಚಿಕನ್ನು. ಅರಿಶಿನ ಹಾಕಿದ್ದೀನಿ, ಫ್ರೈ ಆಗಲಿ ಅದು. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಹಾಕ್ತಾಯಿದ್ದೀನಿ. ಸುಂಡಿದೆ. ಇವಾಗ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನಾವು ಧನಿಯಾ ಮತ್ತು ಮೆಣಸೆಲ್ಲ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ. ಚೆನ್ನಾಗಿ ಬೇಯಬೇಕಲ್ಲ, ಒಂದು ಲೋಟ ನೀರು ಹಾಕೊಳ್ಳೋಣ. ಆಗಿದೆ ಚಿಕನ್ ಪೆಪ್ಪರ್ ಡ್ರೈ ಫ್ರೈ ರೆಡಿ.